ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಮಾರ್ನಿಂಗ್ ಈಗ ಆಲ್ಮೋಸ್ಟ್ 11 ಆಗಿದೆ. ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಬ್ರೇಕ್ಫಾಸ್ಟ್ ಆಯಿತು, ಈಗ ಲಂಚಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂತಂದರೆ, ಇವತ್ತು ನಾನ್ ವೆಜ್ ಏನು ಮಾಡ್ತಾ ಇಲ್ಲ ನಾನು. ಜಸ್ಟ್ ರೈಸು, ಸಾಂಬಾರು, ಪಲ್ಯ ಈ ರೀತಿ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡಿಗೆ ಬಂದುಬಿಟ್ಟು ನಾನ್ ವೆಜ್ ಅಂದರೆ ಇಷ್ಟನೇ ಇಲ್ಲ. ಅವರು ಜಸ್ಟ್ ನಾನ್ ವೆಜಿಟೇರಿಯನ್ ಅಷ್ಟೇ. ಹೆಸರಿಗೆ ಮಾತ್ರ ನಾನ್ ವೆಜಿಟೇರಿಯನು, ಆದರೆ ನಾನ್ ವೆಜ್ ಲೈಕ್ ಮಾಡಲ್ಲ ಅವರು ಜಾಸ್ತಿ. ಈ ರೀತಿ ವೆಜ್ ಐಟಮಲ್ಲೇ ಅವರು ತುಂಬ ಇಷ್ಟಪಡ್ತಾರೆ. ಸೊ ಬನ್ನಿ, ಇವತ್ತು ಏನೇನು ಮಾಡ್ತೀನಿ, ಇವತ್ತು ಏನೇನು ಅಡುಗೆ ಮಾಡ್ತೀನಿ, ಯಾವ ರೀತಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲನೂ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಮಳೆ ಬೇರೆ ತುಂಬ ಬರ್ತಾ ಇದೆ. ಸೊ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಮಳೆ ಬರ್ತಾ ಇದೆ ಇವತ್ತು. ಹಾಗಾಗಿ ಎಲ್ಲೂ ಹೊರಗಡೆ ಹೋಗೋದೇನು ಪ್ಲ್ಯಾನ್ ಇಲ್ಲ. ಯಾಕಂದರೆ ಅವ್ರಿಗೆ ಕೂಡ ಲೀವ್ ಇಲ್ಲ ಇವತ್ತು, ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಹಾಗಾಗಿ ಮನೇಲೇ ಜಸ್ಟ್ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಏನು ಜಾಸ್ತಿಯಾಗಿ ಸ್ಪೆಷಲಾಗಿ ಏನು ಅಂದ್ಕೊಂಡಿಲ್ಲ. ಹೊರಗಡೆ ನೋಡ್ಬೋದು ಕ್ಲೈಮೇಟ್ ತುಂಬ ಡಲ್ಲಾಗಿದೆ. ಇವತ್ತು ಮಾರ್ನಿಂಗೇ ಫುಲ್ ಊಟಿ ಕೊಡೆಕ್ಯಾನಲ್ ಥರ ಇದೆ. ಅಷ್ಟು ಕೋಲ್ಡಾಗಿ ಫೀಲ್ ಆಗ್ತಾಯಿತ್ತು ಮಾರ್ನಿಂಗೇ. ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ವಲ್ಪ ಸ್ಪೆಷಲ್ ಅಂತೇಳಿ ಸ್ಯಾರಿ ಉಟ್ಕೊಂಡಿದ್ದೀನಿ. ಈ ಸ್ಯಾರಿ ತೊಗೊಂಡು ನಾನು ತುಂಬ ದಿನ ಆಗಿತ್ತು, ಆದರೆ ಉಟ್ಕೊಂಡಿರಲಿಲ್ಲ. ಜಸ್ಟ್ ಸುಮ್ಮನೆ ನಾರ್ಮಲಾಗಿ ಯಾವಾಗಾದರೂ ಉಟ್ಕೋಬೇಕಂತ ಅನಿಸಿದಾಗ ಉಟ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೆ. ಬಟ್ ನಾನು ಉಟ್ಕೊಂಡಿರಲಿಲ್ಲ. ನನಗೆ ಸ್ಯಾರಿ ಉಟ್ಕೊಂಡೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಸಿಂಪಲ್ ಆಗಿರೋ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಕುಕ್ಕರ್ ಇಟ್ಟಿದ್ದೀನಿ ಸಾಂಬಾರಿಗೆ. ಆಲ್ಮೋಸ್ಟ್ ಆಗಿದೆ ಸಾಂಬಾರಿಗೆ. ವಡೆ ಮಾಡೋಣ ಅಂತ ಇದ್ದೀನಿ. ನನ್ನ ಹಸ್ಬೆಂಡಿಗೆ ವಡೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಬೇಳೆ ಹಾಕಿದ್ದೀನಿ, ನೋಡ್ಬೋದು ಇಲ್ಲಿ. ಸೊ ಅದಾಗಬೇಕು ಬೇಳೆದೆಲ್ಲನೂ. ರೈಸ್ ಇಟ್ಬಿಟ್ಟಿದ್ದೀನಿ ರೈಸ್ ಕುಕ್ಕರಲ್ಲಿ. ಸೊ ಇವತ್ತು ಏನೇನು ಅಡುಗೆ ಮಾಡ್ತೀನಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಎಲ್ಲರ ಮನೇಲಿ ಏನಾದರೂ ಸ್ಪೆಷಲ್ ಡೇ ಅಂದರೆ ನಾನ್ ವೆಜ್ ಮಾಡೋದು ಜಾಸ್ತಿ, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಇದ್ರೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಯಾವ ರೀತಿ ಅಂತಂದ್ರೆ, ಈಗ ನಾನೇನಾದ್ರು ಬಿರಿಯಾನಿ, ಕಬಾಬ್ ಈ ರೀತಿ ಮಾಡಿದ್ರೆ ಅಯ್ಯೋ ಬಿರಿಯಾನಿನಾ ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ಇವತ್ತೆಲ್ಲಾನು ಅವ್ರಿಗೆ ಇಷ್ಟ ಆಗೋ ಥರ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಸೊ ಫುಲ್ ಕಂಪ್ಲೀಟ್ ವೆಜ್ಜಲ್ಲಿ ತುಂಬ ವೆರೈಟೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನ್ ವೆಜ್ ಮಾಡ್ಬೋದು, ವೆಜ್ ಮಾಡೋದು ತುಂಬಾನೇ ಕಷ್ಟ. ನನಗೆ ಕಷ್ಟ. ನಾನ್ ವೆಜ್ ಮಾಡೋದು ಈಸಿ ನನಗೆ, ವೆಜ್ ಮಾಡೋದೇ ತುಂಬಾನೇ ಕಷ್ಟ. ಯಾಕಂದ್ರೆ ಅದ್ರಲ್ಲಿ ತುಂಬಾ ವೆರೈಟೀಸ್ ಮಾಡಬೇಕು. ನಾನ್ ವೆಜ್ ಅಂದ್ರೆ ಒಂದು ನಿಮಿಷ, ನನಗೆ ಕಿಚನ್ ಅಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಸಾಂಗ್ ಕೇಳೋದು ತುಂಬಾ ಇಷ್ಟ. ಸೊ ನಾನು ಎಷ್ಟು ಕೆಲಸ ಮಾಡ್ತೀನಿ, ಏನೇನ್ ಮಾಡ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಯಾವಾಗ್ಲೂ ಅಷ್ಟೇ ನಾನು ಕಿಚನ್ ಅಲ್ಲಿ ಒಂದು ಮ್ಯೂಸಿಕ್ ಪ್ಲೇಯರ್ ಇಟ್ಕೊಂಡೇ ಇರ್ತೀನಿ. ನಂಗೆ ತುಂಬಾ ಇಷ್ಟ ಅಡುಗೆ ಮಾಡ್ಬೇಕಾದ್ರೆಲ್ಲ ನಾನು ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಏನೇ ಹೇಳ್ತಾ ಇದ್ದೆ, ಇವತ್ತು ಅದಕ್ಕೆ ಎಲ್ಲ ನನ್ನ ಹಸ್ಬೆಂಡ್ ಸ್ಪೆಷಲೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಫುಲ್ ಕಂಪ್ಲೀಟ್ ಒಂದು ವೆಜ್ ತಾಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಸ್, ನನ್ನ ಮಗ ಇಲ್ಲಿಂದ ನೋಡ್ತಾ ಇದ್ದಾನೆ. ಏನಮ್ಮ, ಅವನು ಅಲ್ಲಿಂದ ನೋಡ್ತಾ ಇದ್ದಾನೆ. ಅವ್ನು ಅನ್ಕೊಂಡ ಇವತ್ತು ನಾನ್ ವೆಜ್ ಮಾಡ್ತೀವಿ ಅಂತ. ಸೊ ಯಾಕೆ ಮಮ್ಮಿ ನಾನ್ ವೆಜ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲ, ಇವತ್ತು ಬೇಡ, ಪಪ್ಪ ಸ್ಪೆಷಲ್ ಮಾಡೋಣ ಅಂತ ಹೇಳಿದೀನಿ. ಸೊ ಹಾಗಾಗಿ ಇವತ್ತು ಫುಲ್ ಕಂಪ್ಲೀಟ್ ವೆಜ್ ತಾಲಿ ಮಾಡ್ತಾ ಇದ್ದೀನಿ. ಓಕೆ, ತಾಲಿನ ಅಲ್ಲಿಗೆ ಪಡ್ಬೇಕು.
ಲಂಚ್ ಎಲ್ಲ ರೆಡಿ ಮಾಡಿದ್ದೀನಿ. ಏನೇನು ರೆಡಿ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತು ಲಂಚ್ಗೆ ನಾನು ಏನೇನು ಮಾಡಿದ್ದೀನಿ ಅಂತ ನೀವಿಲ್ಲಿ ನೋಡ್ಬೋದು. ಫುಲ್ ಒಂದು ಸೌತ್ ಇಂಡಿಯನ್ ಥಾಲಿ ಥರ ರೆಡಿ ಮಾಡಿದ್ದೀನಿ. ಅವ್ರಿಗೆ ಈ ಥರ ಇಟ್ಟರೆ ತುಂಬಾ ಇಷ್ಟ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಮಸಾಲ ವಡೆ ಮಾಡಿದ್ದೀನಿ, ಆಮೇಲೆ ಕ್ಯಾರೆಟ್ ಬೀನ್ಸ್ ಪಲ್ಯ ಮಾಡಿದ್ದೀನಿ, ಆಮೇಲೆ ಸಾಂಬಾರು, ಆಮೇಲೆ ಹೆಸರುಬೇಳೆ ಹಾಕ್ಬಿಟ್ಟು ಪಾಯಸ ಮಾಡಿದ್ದೀನಿ. ಅದು ತುಂಬಾ ಇಷ್ಟ ಅವ್ರಿಗೆ. ಆಮೇಲೆ ಕರ್ಡ್, ಆಮೇಲೆ ಫ್ರೂಟ್ಸ್, ಆಮೇಲೆ ಸಲಾಡ್ಸ್ ಇಟ್ಟಿದ್ದೀನಿ, ಆಮೇಲೆ ವೈಟ್ ರೈಸ್, ಪಾಪಡ್, ಪಿಕ್ಕಲ್ ಈ ರೀತಿ ಇಟ್ಟಿದ್ದೀನಿ. ಸೊ ಅವ್ರಿಗೆ ತುಂಬಾ ಇಷ್ಟ ವೆಜ್ ಥಾಲಿ ಅಂದರೆ. ಈಗ ಬನ್ನಿ ನಾನು ಹೋಗ್ಬಿಟ್ಟು ಅವ್ರನ್ನ ಸರ್ಪ್ರೈಸಾಗಿ ಕರ್ಕೊಂಬರ್ತೀನಿ, ರಿಯಾಕ್ಷನ್ ನೋಡೋಣ. ಓಕೆ. ಈಗ ಮಳೆ ನಿಂತಿದೆ, ಸ್ವಲ್ಪ ಮಳೆ ನಿಂತಿರೋದ್ರಿಂದ ಹೋಗ್ಬಿಟ್ಟು ಕೇಕ್ ತಗೊಂಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ನನಗೆ ಕಾರಲ್ಲಿ ಹೋಗೋದಕ್ಕಿಂತ ಬೈಕಲ್ಲಿ ಹೋಗೋದಂದ್ರೆ ನಂಗೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ಅದಲ್ಲದೆ ನಮಗೆ ಶಾಪ್ ಕೂಡ ಏನು ಅಷ್ಟು ದೂರ ಇರಲಿಲ್ಲ, ಹತ್ರನೇ ಇತ್ತು. ಸೊ ಹಾಗಾಗಿ ಬೈಕಲ್ಲೇ ಹೋಗ್ಬಿಟ್ವಿ. ಈಗ ನೋಡಿ, ನಾವು ಶಾಪ್ ಹತ್ರ ಬಂದಿದ್ವಿ. ಯಾವ ಕೇಕ್ ತಗೊಳ್ಳೋದು ಅಂತ ಡಿಸೈಡ್ ಮಾಡಿಕೊಂಡು ಕೇಕ್ ತಗೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಯೂಶಲ್ ಆಗಿ ಮಕ್ಕಳಿಗೆ ಬಂದ್ಬಿಟ್ಟು ಚಾಕ್ಲೇಟ್ ಕೇಕ್, ಚಾಕ್ಲೇಟ್ ಫ್ಲೇವರ್ ಇರೋದೇ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಇಷ್ಟಪಟ್ಟು ಅದನ್ನ ತಿಂತಾರೆ. ಸೊ ಹಾಗಾಗಿ ಚಾಕ್ಲೇಟ್ ಫ್ಲೇವರಲ್ಲೇ ಯಾವುದಾದ್ರೂ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಸೊ ಚಾಕ್ಲೇಟ್ ಆಮೇಲೆ ಪಿಸ್ತಾ ಕಾಂಬಿನೇಷನಲ್ಲಿ ಚಾಕ್ಲೇಟ್ ಪಿಸ್ತಾ ಕೇಕ್ನ ತಗೊಂಡ್ವಿ. ಸೊ ಇಬ್ರಿಗೂ ಅದು ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನ ತಗೊಂಡ್ಬಿಟ್ಟು ಅವ್ರ ಹತ್ರನೇ ನೇಮ್ ಎಲ್ಲಾನು ಹ್ಯಾಪಿ ಆ್ಯನಿವರ್ಸರಿ ಅಂತ ನೇಮ್ ಎಲ್ಲಾನು ಹಾಕಿಸ್ಕೊಂಡ್ವಿ. ಈ ಮಂತಲ್ಲಿ ಕಂಟಿನ್ಯೂಸ್ ಆಗಿ ಬರ್ಡೇಸು ಆಮೇಲೆ ನಮ್ಮ ಆ್ಯನಿವರ್ಸರಿ ಎಲ್ಲಾನು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಸೊ ಹಾಗಾಗಿ ನಮಗೆ ಲಾಸ್ಟ್ ಮಂತ್ ಈ ಮಂತ್ ಎಲ್ಲಾನು ಸ್ಪೆಷಲ್ ಆಗೇ ಇತ್ತು. ಬಿಕಾಸ್ ಮಕ್ಕಳ ಬರ್ಡೇ, ನನ್ನ ಬರ್ಡೇ, ಹಸ್ಬೆಂಡ್ ಬರ್ಡೇ, ಆಮೇಲೆ ಇದೇ ಮಂತಲ್ಲಿ ನಮ್ಮ ಆ್ಯನಿವರ್ಸರಿ ಎಲ್ಲನೂ ಬರುತ್ತೆ. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಕೇಕ್ ಕಟ್ಟಿಂಗ್ಗೆ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಈ ವರ್ಷ ನನಗೆ ಸ್ಪೆಷಲ್ ಆಗಿದೆ, ಯಾಕಂದರೆ ಈ ವರ್ಷ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲ ಈವೆಂಟ್ಸ್ನು, ಎಲ್ಲ ಫಂಕ್ಷನ್ಸ್ನು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇದೆಲ್ಲ ಸೆಲೆಬ್ರೇಷನಲ್ಲಿ, ನನ್ನ ಹ್ಯಾಪಿನೆಸ್ಸಲ್ಲಿ ನೀವು ಕೂಡ ಎಲ್ಲ ಜಾಯಿನ್ ಆಗಿದ್ದೀರಾ. ಸೊ ಅದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ನೋಡಿಬಿಟ್ಟು ವ್ಲಾಗ್ನ ಎಂಜಾಯ್ ಮಾಡಿ, ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಸ್ಮಾಲ್ ಲೈಕ್ ಆ್ಯಂಡ್ ಕಾಮೆಂಟ್ ಬಂದ್ಬಿಟ್ಟು ನನಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನನ್ನ ಎಫರ್ಟ್ ಎಷ್ಟಿದೆ ಒಂದು ವಿಡಿಯೋ ಹಿಂದೆ ಅಂತ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. Silhouettes of you are like a taunt. Never really know just what you want. With you I don't ever feel calm. I can feel the sweat inside my palms. Play with me like cats and a string. You don't understand the pain it brings. You don't ever wanna give me wings. You don't ever wanna set me free. You know I'm addicted to you, and it's twisted, you've been gifted with the evil voodoo. Got me coming back for more even when. ಸೊ ಫ್ರೆಂಡ್ಸ್, ವ್ಲಾಗ್ ನೋಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ. ಮನೆಯಲ್ಲೇ ಸ್ಪೆಂಡ್ ಮಾಡಿದ್ವಿ. ಇವತ್ತು ಎಲ್ಲೂ ಹೋಗಿರಲಿಲ್ಲ, ಯಾಕಂದರೆ ಸಖತ್ ಮಳೆ ಬರ್ತಾ ಇದೆ ಹೊರಗಡೆ. ಕ್ಲೈಮೇಟ್ ನೋಡಿದರೆ ಊಟಿ ಕೊಡೆಕೆನಲ್ ಥರ ಇದೆ. ಬೆಳಿಗ್ಗೆಯಿಂದನೂ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು. ಸ್ವಲ್ಪ ಏನೋ ಈಗ ಮಳೆ ಕಮ್ಮಿ ಆಗಿತ್ತು. ಸೊ ಹಾಗಾಗಿ ಹೋಗ್ಬಿಟ್ಟು ಮಧ್ಯಾಹ್ನ ಅನಿಸುತ್ತೆ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಅವಾಗ ಹೋಗ್ಬಿಟ್ಟು ಕೇಕ್ ತೊಗೊಂಬಂದ್ವಿ. ನಾವು ಮನೆಗೆ ಬಂದು ಒಂದು 5 ನಿಮಿಷ ಆಗಿಲ್ಲ, ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆಗಿಬಿಡ್ತು ಮಳೆ. ಈ ವ್ಲಾಗ್ ಸ್ವಲ್ಪ ನಾನು ಪುಟ್ಟದಾಗೆ ತೆಗೆದಿದ್ದೀನಿ, ಯಾಕಂದರೆ ತುಂಬ ವಿಡಿಯೋಸ್ ತೆಗಿಯೋಕ್ಕೆ ಆಗಲಿಲ್ಲ ನನಗೆ. ಯಾಕಂದರೆ ಇನ್ನೂ ವಿಶ್ ಮಾಡಿದ್ದು, ಸರ್ಪ್ರೈಸು, ಗಿಫ್ಟ್ಸು ಅದೆಲ್ಲ ನಾನು ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂತಂದರೆ, ನನ್ನ ನನ್ನ ವ್ಲಾಗ್ನ ಫಸ್ಟಿಂದ ವಾಚ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ. ನನ್ನ ಹಸ್ಬೆಂಡ್ಗೆ ವಿಡಿಯೋ ತೆಗಿತಾ ಇದ್ದರೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳ್ತಾ ಇರ್ತಾರೆ.
ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೋಗಿಲ್ಲ. ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ನೀನು ಮಾಡ್ಕೊ, ನನ್ನ ತೋರಿಸ್ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಷ್ಟು ಕ್ಯಾಮ್ರಾ ಮುಂದೆ ಬರೋದು ಕಂಫರ್ಟಬಲ್ ಇರಲ್ಲ. ಇದು ನನ್ನ ಚಾನಲ್ನ ಫಸ್ಟ್ಲಿಂದ ವಾಚ್ ಮಾಡ್ಕೊಂಬರೋರಿಗೆ ಗೊತ್ತಿರುತ್ತೆ. ಸೊ ಜಾಸ್ತಿ ಅವ್ರು ನನ್ನ ವೀಡಿಯೋಸಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಈಗ ಆ್ಯನಿವರ್ಸರಿ ಇರೋದ್ರಿಂದ ಅವ್ರನ್ನ ಬಿಟ್ಬಿಟ್ಟು ನಾನು ಒಬ್ಬಳೇ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ, ಎಲ್ಲದರಲ್ಲೂ ನಾನು ಒಬ್ಬಳೇ ಮಾಡಿದರೆ ಚೆನ್ನಾಗಿರಲ್ಲ ಅಂತ ನಾನು ಸ್ವಲ್ಪ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಬಂದಿದ್ದೀನಿ. ಹಾಗಾಗಿ ನಾನು ತುಂಬ ವೀಡಿಯೋಸ್ ಮಾಡಿಲ್ಲ, ಪುಟ್ಟದಾಗಿ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನೀವು ನೋಡಿಬಿಟ್ಟು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಮತ್ತೆ ನಿಮಗೆ ಬೇರೆ ಒಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ.